ನಮಸ್ಕಾರ ವೀಕ್ಷಕರೇ. ಸಂಘ ಸಂಸ್ಥೆಗಳಿಗೆ ಆಡಳಿತಾಧಿಕಾರಿಯ ನೇಮಕ ಯಾವಾಗ ಆಗ್ತದೆ? ಅಪಾಯಿಂಟ್ಮೆಂಟ್ ಆಫ್ ಅಡ್ಮಿನಿಸ್ಟ್ರೇಟರ್ ಫಾರ್ ದಿ ಸೊಸೈಟೀಸ್ ರಿಜಿಸ್ಟರ್ಡ್ ಅಂಡರ್ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಕ್ಟ್. ಈ ಒಂದು ಕಾಯ್ದೆ ಅಡಿಯಲ್ಲಿ ಆಡಳಿತಾಧಿಕಾರಿಯನ್ನ ನೇಮಕ ಮಾಡಲಿಕ್ಕೆ ಕಲಂ 27A ಇದು ತಿಳಿಸಿಕೊಡ್ತದೆ. ಯಾವುದೇ ಸೊಸೈಟಿಯು ದಾವೆ ಬಾಕಿ ಇರುವುದರಿಂದ ಅಥವಾ ಇತರ ಯಾವುದೇ ಕಾರಣದಿಂದ ವಾರ್ಷಿಕ ಮಹಾಸಭೆಯನ್ನು ನಡೆಸದೇ ಇದ್ದರೆ ಅಥವಾ ನಡೆಸಲು ಸಾಧ್ಯವಾಗದಿದ್ದರೆ, ಎರಡನೇದ್ದು, ಸೊಸೈಟಿ ಆಡಳಿತ ಮಂಡಳಿಯ ಸದಸ್ಯರ ಅಧಿಕಾರ ಅವಧಿಯು ಮುಕ್ತಾಯಗೊಂಡಿದ್ದು ಯಾವುದೇ ಕಾರಣಕ್ಕಾಗಿ ಹೊಸ ಆಡಳಿತ ಮಂಡಳಿ ರಚನೆ ಆಗದಿದ್ದಲ್ಲಿ, ಅಥವಾ ರಿಜಿಸ್ಟ್ರಾರ್ ಅವರು ನೀಡಿದ ವರದಿ ಆಧಾರದ ಮೇಲೆ ಅಥವಾ ವಿಚಾರಣೆಯ ಮೂಲಕ ಸಾರ್ವಜನಿಕ ಹಿತದೃಷ್ಟಿಯಿಂದ ಹಾಗೆ ಮಾಡುವುದು ಅಗತ್ಯವೆಂದು ರಾಜ್ಯ ಸರ್ಕಾರವು ಭಾವಿಸಿದರೆ, ಅಂತ ಸಂದರ್ಭದಲ್ಲಿ, ಅಂದರೆ ರಿಜಿಸ್ಟ್ರಾರ್ ಅವರು ಏನು ಕಲಂ 25ರಲ್ಲಿ ವಿಚಾರಣೆ ಮಾಡ್ತಾರೆ, ಸಂಘದ ಅವ್ಯವಹಾರದ ಕುರಿತಾಗಿ ಅಥವಾ ಅದರ ವಿರುದ್ಧ ಬಂದಂಥ ದೂರಿನ ಕುರಿತಾಗಿ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಆ ಸಂಘವು ಪ್ರತಿ ವರ್ಷ ಏನು ಎನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಮಾಡಬೇಕಾಗ್ತದೆ, AGM ಅಂತೀವಿ, ಅದನ್ನ ಮಾಡದೇ ಇದ್ರೆ, ಮತ್ತೆ ಹೊಸ ಆಡಳಿತ ಮಂಡಳಿ ರಚನೆ ಮಾಡ್ತಾ ಇಲ್ಲ, ಆ ಬೈಲಾ ಪ್ರಕಾರ ಎಷ್ಟು ವರ್ಷ ಇರಬೇಕು ಅಷ್ಟು ವರ್ಷ ಮುಗಿದ್ರು ಸಹಿತ ಇದ್ದ ಆಡಳಿತ ಮಂಡಳಿಯವರೇ ಮುಂದುವರಿತಾ ಇದ್ರೆ, ಹೊಸ ಚುನಾವಣೆ ಆಗ್ಲಿಲ್ಲ ಅಂತಂದ್ರೆ, ಅಂತ ಸಂದರ್ಭದಲ್ಲಿ ಮತ್ತು ಯಾವುದೇ ಸಾರ್ವಜನಿಕ ಹಿತದೃಷ್ಟಿಯಿಂದ ಆ ಸಂಘವು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಸದಸ್ಯರಿಗೆ ಅಥವಾ ಸಾರ್ವಜನಿಕರಿಗೆ ಹಾನಿ ಉಂಟು ಮಾಡ್ತಾ ಇದೆ ಅಂತ ಕಂಡು ಬಂದ್ರೆ, ಅಂತ ಸಂದರ್ಭದಲ್ಲಿ ಏನು ರಿಜಿಸ್ಟ್ರಾರ್ ಅವರು ವರದಿ ಆಧಾರದ ಮೇಲೆ ರಾಜ್ಯ ಸರ್ಕಾರ ಒಂದು ತೀರ್ಮಾನ ತೆಗೆದುಕೊಳ್ಬೇಕಾಗ್ತದೆ. ಆ ಪ್ರಕಾರ ರಾಜ್ಯ ಸರ್ಕಾರವು ಅಧಿಕೃತ ಗೆಜೆಟ್ ನಲ್ಲಿ, ಅಂದ್ರೆ ರಾಜ್ಯ ಪತ್ರ ಪ್ರಕಟಿಸುವ ಆದೇಶದ ಮೂಲಕ ಅಂತ ಸೊಸೈಟಿ ವ್ಯವಹಾರಗಳನ್ನು ನಿರ್ವಹಿಸಲು ಆದೇಶದಲ್ಲಿ ನಿರ್ದಿಷ್ಟಪಡಿಸಬಹುದಾದ 6 ತಿಂಗಳಿಗೆ ಮೀರಿದ ಅವಧಿಗೆ ಒಬ್ಬ ಆಡಳಿತಾಧಿಕಾರಿಯನ್ನ ನೇಮಕ ಮಾಡಬಹುದು. 6 ತಿಂಗಳ ಅವಧಿಯವರೆಗೆ ಸಾಮಾನ್ಯವಾಗಿ ಒಬ್ಬ ಆಡಳಿತಾಧಿಕಾರಿಯನ್ನ ಒಂದು ಸಂಘಕ್ಕೆ ನೇಮಿಸುವಂತ ಅಧಿಕಾರ ಸರ್ಕಾರಕ್ಕಿದೆ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಈ ರೀತಿ 6 ತಿಂಗಳ ಒಳಗೂ ಅವರಿಗೆ ಆಡಳಿತಾಧಿಕಾರಿಗಳಿಗೆ ಆ ಸಂಘದ ವ್ಯವಹಾರಗಳನ್ನ ಸರಿಪಡಿಸಲಿಕ್ಕೆ ಆಗ್ಲಿಲ್ಲ, ಏನೋ ಒಂದು ತಾಂತ್ರಿಕ ಸಮಸ್ಯೆ ಇದೆ, ಏನಾದರೂ ಅಡಚಣೆಗಳು ಬಂದ್ರೆ, ಅಂತ ಸಂದರ್ಭದಲ್ಲಿ ಅವರು ಇನ್ನಷ್ಟು ಸಮಯ ಬೇಕಾಗ್ತದೆ ಅಂತ ಮನವಿ ಮಾಡಿದರೆ, ಆವಾಗ ಮತ್ತೆ ಒಂದು ಬಾರಿಗೆ 6 ತಿಂಗಳಿಗೆ ಮೀರದಂತೆ ಮುಂದಿನ ಅವಧಿಗೆ ವಿಸ್ತರಿಸಬಹುದು. ಅದಾಗಿ ಒಟ್ಟಾರೆಯಾಗಿ 4 ವರ್ಷವರೆಗೆ ಆಡಳಿತಾಧಿಕಾರಿಯನ್ನ ನೇಮಿಸಬಹುದು. ಆದರೆ 4 ವರ್ಷ ಮೀಳಕ್ ಸಾಧ್ಯ ಇಲ್ಲ. ಅಷ್ಟರೊಳಗೆ ಆ ಒಂದು ಸಂಘದ ಚುನಾವಣೆ ಮಾಡಿ ಹೊಸ ಆಡಳಿತ ಮಂಡಳಿಯನ್ನ ರಚನೆ ಮಾಡಲೇಬೇಕಾಗ್ತದೆ. ಅಕಸ್ಮಾತ್ 4 ವರ್ಷಕ್ಕಿಂತ ಹೆಚ್ಚಿನ ಅವಧಿಯಲ್ಲಿ ಸಂಘದ ಆಡಳಿತಾಧಿಕಾರಿ ಉಳಿದರೆ ಅದು ಕಾನೂನು ಬಾಹಿರ ಆಗ್ತದೆ. ಅಂತ ಸಂದರ್ಭದಲ್ಲಿ ಸಂಘದ ಸದಸ್ಯರು ಯಾರು ಬೇಕಾದ್ರೂ ನ್ಯಾಯಾಲಯಕ್ಕೆ ಹೋಗಿ ಅದನ್ನು ಪ್ರಶ್ನಿಸಬಹುದು. ಯಾಕಂತಂದ್ರೆ ಈ ಕಾನೂನು ಕೊಟ್ಟದ್ದು ಕೇವಲ 4 ವರ್ಷ ಅವಕಾಶ ಇದೆ. ಮತ್ತು ಇಂಥ ಆಡಳಿತಾಧಿಕಾರಿನ ಸರ್ಕಾರ ನೇಮಿಸಿದಾಗ ಸಂಘದ ಖರ್ಚಿನಿಂದಲೇ ಆ ಒಬ್ಬ ಆಡಳಿತಾಧಿಕಾರಿಯ ಸಂಬಳ ಮತ್ತು ಭತ್ಯೆಗಳನ್ನ ಭರಿಸಬೇಕಾಗ್ತದೆ. ಈ ರೀತಿ ಆಡಳಿತಾಧಿಕಾರಿ ನೇಮಕಗೊಂಡಾಗ ಸಹಜವಾಗಿ ಸಂಘದ ಆಡಳಿತ ಮಂಡಳಿ ಏನಿರ್ತದೆ ಅವರ ಅಧಿಕಾರ ಹೋಗ್ತದೆ. ಸಾಮಾನ್ಯ ಸದಸ್ಯರ ಒಂದು ಹಕ್ಕು ಮತ್ತು ಹೊಣೆಗಾರಿಕೆ ಬಿಟ್ಟರೆ ಬೇರೆ ಯಾವುದೇ ರೀತಿಯ ಅಧಿಕಾರ ಅವರಿಗಿರುವುದಿಲ್ಲ. ಆಡಳಿತ ಮಂಡಳಿ ಬದಲಾಗಿನೇ ಆಡಳಿತಾಧಿಕಾರಿ ನೇಮಕಗೊಂಡಿರುವ ಕಾರಣಕ್ಕಾಗಿ ಆಡಳಿತ ಮಂಡಳಿ ಅಧಿಕಾರಿಗಳೆಲ್ಲ ಹೋಗ್ತವೆ ಮತ್ತು ಕಾಲಕ್ಕೆ ನೀಡುವಂತ ಸರ್ಕಾರದ ನಿರ್ದೇಶನಗಳಿಗೆ ಒಳಪಟ್ಟು ಆಡಳಿತಾಧಿಕಾರಿಗೆ ಎಲ್ಲ ಕಾರ್ಯಗಳನ್ನ ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗ್ತದೆ. ಅವರಿಗೆ ಸೂಕ್ತವಾದಂತ ಸಿಬ್ಬಂದಿಯನ್ನು ನೇಮಿಸಿಕೊಂಡು ತಮ್ಮ ಕೆಲಸ ಕಾರ್ಯಗಳನ್ನ ನಡೆಸಿಕೊಂಡು, ಏನು ಸಮಸ್ಯೆ ಆಗಿರ್ತದೆ ಆ ಸಂಘದಲ್ಲಿ, ಏನು ವಾರ್ಷಿಕ ಮಹಾಸಭೆ ಇರ್ಬೋದು ಅಥವಾ ಹೊಸ ಆಡಳಿತ ಮಂಡಳಿ ರಚನೆ ಇರ್ಬೋದು ಅಥವಾ ಸಾರ್ವಜನಿಕ ಏನು ಸಮಸ್ಯೆ ಹಿತಾಸಕ್ತಿಗೆ ಧಕ್ಕೆ ಆಗಿರ್ತದೆ ಅದಕ್ಕೆ ಅಥವಾ ಅವ್ಯವಹಾರ ಆಗಿದ್ರೆ ಅಂತ ಸಂದರ್ಭದಲ್ಲಿ ಅವನ್ನೆಲ್ಲ ಸರಿಪಡಿಸುವಂತ ಕೆಲಸ ಆಡಳಿತಾಧಿಕಾರಿ ಮಾಡಬೇಕಾಗ್ತದೆ. ಆ ರೀತಿ ಅವರು ಕೆಲಸ ಕಾರ್ಯಗಳನ್ನು ಮಾಡಿ ಹೊಸ ಆಡಳಿತ ಮಂಡಳಿ ರಚನೆ ಮಾಡಿ ಅವರ ಕೈಯಲ್ಲಿ ಸಂಘವನ್ನ ನಡೆಸಲಿಕ್ಕೆ ಕೊಟ್ಟು ಆಡಳಿತಾಧಿಕಾರಿಯ ಹೊಣೆಗಾರಿಕೆ ಅಲ್ಲಿಗೆ ಮುಗಿತೈತೆ ಅಂತ ತಿಳ್ಕೊಳ್ಬೇಕು. ಸೊ ಈ ರೀತಿ ಇಲ್ಲಿ ಆಡಳಿತಾಧಿಕಾರಿಯ ನೇಮಕ ಕುರಿತಾಗಿ ಈ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ ತಿಳಿಸಿಕೊಡ್ತದೆ. ಧನ್ಯವಾದಗಳು.